ಟೇಸ್ಟ್ ಡೈಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಬೆನ್ನು ನೋವು ಅಂತ ನಟ ದರ್ಶನ್ ಅವರು ನಾಟಕವಾಡ್ತಾ ಇದ್ದಾರಾ? ಈ ಪ್ರಶ್ನೆ ಕಾಡೋದಕ್ಕೆ ಪ್ರಮುಖ ಕಾರಣ ವೈದ್ಯರು ಕೊಟ್ಟಿರುವಂತಹ ಒಂದು ವರದಿ. ಜೈಲಿನಲ್ಲಿ ಇರುವಂತಹ ಕೊಲೆಯಾರೋಪಿ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಈಗ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತೊಂದು ಅಚ್ಚರಿಯ ಸಂಗತಿ ಈಗ ಬಯಲಾಗಿದೆ. ದರ್ಶನ್ ಅವರು ತಮಗೆ ಬೆನ್ನು ನೋವಿದೆ, ತುಂಬಾ ಬೆನ್ನು ನೋವು ಕಾಡ್ತಾ ಇದೆಯಂತ ಹೇಳ್ತಾನೆ ಬರ್ತಾ ಇದ್ರು. ಆದರೆ ದರ್ಶನ್ ಆರೋಪಕ್ಕೆ ತದ್ವಿರುದ್ಧವಾಗಿ ವೈದ್ಯರು ಈಗ ವರದಿ ಕೊಟ್ಟಿದ್ದಾರೆ. ದರ್ಶನ್ಗೆ ಯಾವುದೇ ಬೆನ್ನು ನೋವು ಇಲ್ಲ ಅಂತ ವೈದ್ಯರು ವರದಿ ಕೊಟ್ಟಿದ್ದಾರೆ. ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರು ಜೈಲಾಧಿಕಾರಿಗಳಿಗೆ ಈ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಕೋರ್ಟ್ ವಿಚಾರಣೆ ವೇಳೆ ತಮಗೆ ತೀವ್ರ ಬೆನ್ನು ನೋವು ಕಾಡ್ತಾ ಇದೆಯಂತ ನಟ ದರ್ಶನ್ ಅವರು ಹೇಳಿದ್ರು. ಚಿಕಿತ್ಸೆಗೆ ಸಮಯಾವಕಾಶ ಬೇಕು ಅಂತ ಬೇಲ್ ಕೂಡ ಪಡ್ಕೊಂಡಿದ್ರು. ಆದರೆ ಈ ಬೆನ್ನು ನೋವಿನ ವಿಚಾರ ಸುಳ್ಳು ಅಂತ ವರದಿ ಬಂದಿದೆ. ನಿಲ್ಲೋದಕ್ಕಾಗ್ತಾ ಇಲ್ಲ, ಕೂರೋದಕ್ಕೂ ಆಗ್ತಾ ಇಲ್ಲ ಅಂತ ನಟ ದರ್ಶನ್ ಅವರು ಅಳಲು ತೋಡ್ಕೊಂಡಿದ್ರು. ಹೀಗಾಗಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡುವಂತೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಆದರೆ ಈಗ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರ ತಂಡ ಒಂದು ವರದಿ ಸಲ್ಲಿಕೆ ಮಾಡಿದೆ.